ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಪದ್ಮಾಸ್ ಫುಡ್ ಟು ಪ್ಲೇಸ್. ಏನ್ರಿ ಇವತ್ತೇನು ಮಾಡ್ಲಿಕ್ಕತ್ತೀರಿ ಅಂತೀರೇನ್ರಿ? ಈ ಮಟ್ಟದೊಳಗೆಲ್ಲ ಹಾಕ್ತಾರಲ್ರಿ ಮುದ್ದೆ ಪಲ್ಯ. ಆ ಮುದ್ದೆ ಪಲ್ಯ ಮಾಡ್ಲಿಕ್ಕತ್ತೀವಿ ನೋಡ್ರಿ. ನಮ್ಮ ಕಡೆ ಎಲ್ಲ ಭಾಳ ಫೇಮಸ್ ರೀ ಇದು. ಈ ಮೆಂತ್ಯ ಪಲ್ಯದು ಮುದ್ದೆ ಪಲ್ಯ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋಣ. ಫಸ್ಟ್ ನಾ ಇಲ್ಲೇ ತೊಗರಿಬೇಳೆ ಬೇಯಲಿಕ್ಕೆ ಇಟ್ಕೊಳ್ಲಿಕ್ಕತ್ತೀನಿ ರೀ. ತೊಗರಿಬೇಳೆ ಅದಲ್ರಿ, ನಾ ಅರ್ಧ ಕಪ್ ಹಾಕ್ಕೊಂಡೀನಿ. ಕಾಲು ಕಪ್ಪಿಂದ ಅರ್ಧ ಕಪ್ ಹಾಕ್ಕೊಂಡೀನಿ ರೀ. ನೀವು ಸ್ವಲ್ಪ ಸಾರಿಗೆ ಹಾಕ್ಕೊಳ್ಳೋ ಪ್ರಮಾಣಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಆಗ್ಬೇಕು ನೋಡ್ರಿ ಇದು ತೊಗರಿಬೇಳೆ ಅಷ್ಟೇ, ಮತ್ತೇನಿಲ್ಲ. ತೊಗರಿಬೇಳೆ ಸ್ವಚ್ಛಂಗೆ ತೊಳ್ಕೊಂಡು ಈ ಕುಕ್ಕರಿಗೆ ನೀರು ಹಾಕಿ ಸ್ವಲ್ಪ ಅದಕ್ಕೆ ಅರಿಶಿನ ಪುಡಿ ಹಾಕಿ ಕುಕ್ಕರ್ಗೆ ಇಡೋಣ್ರಿ. ಅಂದ್ರೆ ಬೇಳೆ ಚಲೋ ಹಣ್ಣಂಗೆ ಬೇಯಬೇಕು ನೋಡ್ರಿ ಇಲ್ಲೇ. ಈಗ ಈ ಮೆಂತ್ಯ ಪಲ್ಯದಲ್ರಿ ಸ್ವಚ್ಛಂಗೆ ತೊಳ್ಕೊಂಡ್ವಿ. ಇದನ್ನು ಸಣ್ಣಂಗೆ ಹೆಚ್ಕೋಬೇಕು. ಮೆಂತ್ಯ ಪಲ್ಯದ್ದು ಮಾಡ್ತಾರೆ, ಆಮೇಲೆ ಈ ರಾಜಗಿರಿ ಪಲ್ಯ ಅಂತೀವಲ್ರಿ ಅದ್ರದ್ದು ಮುದ್ದೆ ಪಲ್ಯ ಮಾಡ್ತಾರೆ ನೋಡ್ರಿ. ಇದು ಮಾತ್ರ ಭಾಳ ರುಚಿ ಅನ್ನಿಸ್ತದ್ರಿ ಇದು ಅನ್ನಕ್ಕೆ. ಈ ಕುಕ್ಕರ್ ಸೀಟಿ ಅಥವಾ 2-3 ಆತ್ರಿ. ಈಗ ಇಲ್ಲೇ ಸೈಡಿಗೆ ಏನು ಮಾಡೋಣ, ಒಂದು ಸ್ವಲ್ಪ ಹುಣಸೆ ಹಣ್ಣು ಬೇಕ್ರಿ ಇದಕ್ಕೆ. ಹುಣಸೆ ಹಣ್ಣು ನೆನಿಲಿಕ್ಕೆ ಇಟ್ಕೊಳ್ಳೋಣ. ಹುಣಸೆ ಹಣ್ಣು ಬೇಕ್ರಿ ಇದಕ್ಕೆ ಮುದ್ದೆ ಪಲ್ಯಕ್ಕೆ ನೋಡ್ರಿ. ಈಗ ಒಗ್ಗರಣೆ ಹಾಕೊಂಡು ಬರ್ರಿ. ಒಂದು ಸ್ವಲ್ಪ ಪ್ಯಾನಿಗೆ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಆಮೇಲೆ ಜೀರಿಗೆ, ಆಮೇಲೆ ಅರಿಶಿನ ಪುಡಿ ಇದೆಲ್ಲ ಹಾಕ್ಕೊಂಡ್ರಿ. ಈ ಮುದ್ದೆ ಪಲ್ಯ ಅದಲ್ರಿ, ನಮ್ಮ ಕಡೆ ಏನು ಮಾಡ್ತಾರೆ ಬರುತ್ತೇನ್ರಿ, ಈ ಹೆಸರು ಇಡ್ತೇವಲ್ರಿ ನಾವು, ಈ ಕೂಸ್ಗಳು ಹುಟ್ಟಿದಾಗ ಹೆಸರು ಇಡ್ತಾರಲ್ಲ ಅವಾಗ ಮುದ್ದೆ ಪಲ್ಯ ಮಾಡೇ ಮಾಡ್ತಾರೆ ನೋಡ್ರಿ. ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೆ ನೋಡ್ರಿ ಇದಕ್ಕೆ. ನೀವು ಪೇಸ್ಟ್ ಬೇಕಂದ್ರೆ ಪೇಸ್ಟು ಹಾಕ್ಕೋಬೋದು. ಈಗ ಪಲ್ಯ ಮೆಂತ್ಯ ಪಲ್ಯ ಎಲ್ಲ ತೊಳೆದು ನಾವು ಹೆಚ್ಕೊಂಡು ಇಟ್ಕೊಂಡಿರ್ತೀವಲ್ಲ ಮೆಂತ್ಯ ಪಲ್ಯ ಚಲೋ ತಂಗೆ ತಾಳಿಸ್ಬೇಕ್ರಿ ಇದನ್ನು. ಫುಲ್ ಹಿಂಗೆ ಅದು ಫುಲ್ ಫ್ರೈ ಆಗಿ ಹಿಂಗೆ ಪ್ರಮಾಣ ಕಡಿಮೆ ಆಯ್ತು ನೋಡ್ರಿ, ಇಷ್ಟ ಆಗ್ಬೇಕು ನೋಡ್ರಿ. ಈಗ ಹುಣಸೆ ಹಣ್ಣು ನೀರು ಇರ್ತದಲ್ಲ, ಹುಣಸೆ ಹಣ್ಣೇನು ನಾವು ಇದು ಮಾಡಿದ್ವಲ್ರಿ, ನೆನೆಲಿಕ್ಕೆ ಇಟ್ಕೊಂಡಿದ್ವಲ್ಲ, ಆ ಹುಣಸೆ ಹಣ್ಣು ನೀರು ಹಾಕ್ಬೇಕು. ಇದನ್ನು ಹುಣಸೆ ಹಣ್ಣು ನೀರು ಹಾಕಿ ಒಂದು 5 ನಿಮಿಷ ಕುದಿಲಿಕ್ಕೆ ಬಿಡಬೇಕು. ಆಮೇಲೆ ಒಂದು ಸ್ವಲ್ಪ ಕರ್ಬೇವು ಹಾಕಿದೆ, ಅಂದರೆ ಕರ್ಬೇವಿನ ಫ್ಲೇವರು ಮಸ್ತ್ ಬರ್ತದೆ ಇದಕ್ಕೆ, ಅದಕ್ಕೆ ನಾ ಕರ್ಬೇವು ಹಾಕಿದೆ. ಆಮೇಲೆ ಇದಕ್ಕೆ ನೋಡ್ರಿ ಸ್ವಲ್ಪ ಬೆಲ್ಲ ಹೆಚ್ಚು ಹಾಕಬೇಕು. ಸ್ವಲ್ಪ ಉಪ್ಪು ಹಾಕಿದೆ. ಬೆಲ್ಲ ಅದೆಲ್ಲ ಒಂಚೂರು ಹೆಚ್ಚು ಹಾಕ್ಬೇಕು. ಯಾಕಂದ್ರೆ ಮತ್ತು ನಾವು ಹುಣಸೆ ಹಣ್ಣು ಹಾಕಿರ್ತೀವಲ್ರಿ ಸ್ವಲ್ಪ ಪ್ರಮಾಣ, ಅದಕ್ಕೆ ನೀವು ಹುಣಸೆ ಹಣ್ಣು ಪ್ರಮಾಣ ನೋಡಿಕೊಂಡು ನೀವು ಬೆಲ್ಲ ಹಾಕ್ಕೋಬೇಕು. ಆಮೇಲೆ ಶೇಂಗಾ ಹಾಕ್ಬೇಕ್ರಿ ಇದಕ್ಕೆ. ಶೇಂಗಾ ಹಾಕಿ ಏನಿಲ್ಲ, ಒಂದು ಕುದಿ ಕುದ್ಮೇಲೆ ಬ್ಯಾಳೆ ಹಾಕ್ಬಿಡೋದು. ಇಷ್ಟ ರೀ ಇದ್ರ ಕೆಲಸ. ಆದ್ರೆ ರುಚಿ ಮಾತ್ರ ಇಂಥ ಮಸ್ತ್ ಆಗ್ತದ್ರಿ. ನೀವು ಇದೇ ಟೈಪ್ ಮಾಡಿರಿ, ಸೇಮ್ ಮಠದೊಳಗೆಲ್ಲ ಮಾಡಿರ್ತಾರಲ್ರಿ ಹಂಗೆ ಆಗ್ತದೆ ನೋಡ್ರಿ ರುಚಿ. ಸೇಮ್ ಟು ಸೇಮ್ ಹಂಗೆ ಆಗ್ತದ್ರಿ. ಈಗ ಇದಕ್ಕೆ ಮಸಾಲೆ ಅಂದ್ರೆ ನೋಡ್ರಿ ಹವೀಶ್ ಪುಡಿ, ಬರೇ ಹವೀಶ್ ಪುಡಿ ಹಾಕೋದ್ರಿ ಇದಕ್ಕೆ. ಈ ಹುರಿದದ್ದು ಹವೀಜದ ಪುಡಿ ಇರ್ತದಲ್ರಿ ಅದೊಂದು ಹಾಕೋದು ನೋಡ್ರಿ. ಅದು 1-1.5 ಸ್ಪೂನಷ್ಟು ಹಾಕಿದ್ರೆ ಸಾಕು ನೋಡ್ರಿ. ಮತ್ತೆ ಏನೂ ಬೇಡ್ರಿ. ಈಗ ಇದಕ್ಕೆ ಬೆಲ್ಲ ಹಾಕಿದ್ವಿ, ಉಪ್ಪು ಹಾಕಿದ್ವಿ, ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿವಿ. ಇನ್ನೊಂದು ಲಾಸ್ಟ್ ಅಂದ್ರೆ ಇದಕ್ಕೆ ಸ್ವಲ್ಪ ಹಿಟ್ಟು ಹಚ್ಚಬೇಕು. ಈಗ ನೀವು ನನ್ನ ಕಡೆ ಕಡ್ಲೆ ಹಿಟ್ಟು ಇದ್ದಿದ್ದಿಲ್ಲ, ನಾ ಜೋಳದ ಹಿಟ್ಟು ಹಚ್ಲಿಕ್ಕತ್ತೀನಿ. ನೀವು ಕಡ್ಲೆ ಹಿಟ್ಟಿದ್ರೆ 1 ಸ್ಪೂನ್ ಕಡ್ಲೆ ಹಿಟ್ಟು ಹಿಂಗೆ ನೀರು ಒಳಗೆ ಕಲಿಸ್ಬೇಕು. ನಾ ಇಲ್ಲಿ ಜೋಳದ ಹಿಟ್ಟು ತೊಗೊಂಡಿನ್ರಿ. ಯಾವ್ದಾರ ಒಂದು ಹಿಟ್ಟು ಹಚ್ಚಿದ್ರೆ ಮುಗೀತು. ಅಕ್ಕಿ ಹಿಟ್ಟು ಹಚ್ತಾರೆ ಕೆಲವೊಬ್ಬರು ಕಡ್ಲೆ ಹಿಟ್ಟು ಹಚ್ಚೋರು. ಈಗ ನನ್ನ ಕಡೆ ಜೋಳದ ಹಿಟ್ಟಿತ್ತು. ಜೋಳದ ಹಿಟ್ಟು ಸ್ವಲ್ಪ ಹಿಂಗೆ ನೀರೊಳಗೆ ಹಾಕಿ ಇದನ್ನು ಹಾಕ್ಬೇಕು ನೋಡ್ರಿ. ಅಂದ್ರೆ ಏನಿಲ್ಲ, ಅದು ಮಂದಗೆ ಆಗ್ತದ್ರಿ ಪಲ್ಯ ಮತ್ತು ಬ್ಯಾಳೆ ಎಲ್ಲ ಸರಿ ಹೊಂದ್ಕೋತದ, ರುಚಿನೂ ಒಂಚೂರು ಚಲೋ ಬರ್ತದ. ಇಷ್ಟ ಆದಮೇಲೆ ಚಲೋ ತಂಗೆ ಕುದಿಸ್ಬೇಕು ನೋಡ್ರಿ ಇದು ಪಲ್ಯ. ಮಸ್ತ್ ನೋಡ್ರಿ ಹೆಂಗೆ ರೆಡಿ ಆಯ್ತು ನಮ್ಮ ಪಲ್ಯ. ಚಲೋ ಕುದಿಲಿಕ್ಕತ್ತದ. ಹೆಸರಿಡುವಾಗ ಮಾಡ್ತಾರನ್ನಲ್ರಿ, ಯಾಕೆ ಗೊತ್ತೇನ್ರಿ, ಮಕ್ಕಳು ಮುದ್ದಾಗಿ ಮುದ್ದಾಗಿ ಬೆಳೀಲಿ ಅಂಥೇಳಿ ನಾವು ಮುದ್ದೆ ಪಲ್ಯ ಮಾಡ್ತೀವಿ ನೋಡ್ರಿ. ಭಾಳ ಅಂದ್ರೆ ಭಾಳ ರುಚಿ ಇರ್ತದ್ರಿ ಇದು. ಹುಣಸೆ ಹಣ್ಣು ಬೆಲ್ಲ ಕುಡಿರ್ತದಲ್ರಿ, ಭಾಳ ರುಚಿ ಅನ್ನಿಸ್ತದ. ನೀವು ಒಂದ್ಸತಿ ಮಾಡಿ ನೋಡ್ರಿ, ನಿಮಗೆ ಹೆಂಗೆ ಅನ್ನಿಸ್ತದ. ಬಿಸಿ ಬಿಸಿ ಅನ್ನದ ಜೊತೆ ಚಪಾತಿ ಜೋಡಿ, ಎರಡರ ಜೋಡಿನೂ ಮಸ್ತ್ ಆಗ್ತದೆ ನೋಡ್ರಿ. ಆಯಿತು ವೀಕ್ಷಕರೇ, ನಮಸ್ಕಾರಗಳು.